ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ದುವಿಕ್ ಅವರು ಅವ್ರ ಪಪ್ಪನ್ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ಗೋವಾ ಹೋಗಿದ್ದು ಲಾಗ್ ಹಾಕಿದ್ನಲ್ಲ ಅಕ್ಟೋಬರ್ ತಿಂಗಳಲ್ಲಿ. ಸೊ ಅದೇ ಇದು ಪಾರ್ಟ್ 2. ಇದು ಪಾರ್ಟ್ 1 ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡ್ಕೊಂಬನ್ನಿ. ಲಾಸ್ಟ್ ಪಾರ್ಟ್ 1 ಅಲ್ಲೇ ಹೇಳಿದ್ನಲ್ಲ, ಗಾಡಿ ಪ್ರಾಬ್ಲಮ್ ಆಗಿ ಆ್ಯಕ್ಚುಲಿ ನಾವೆಲ್ಲೂ ಹೋಗೋದಿಕ್ಕೆ ಆಗ್ತಾ ಇರಲಿಲ್ಲ. ಸುಮ್ಮನೆ ಬೀಚ್ ಹತ್ರ ಹೋಗೋದು ಬರೋದು ಈ ರೀತಿ ಎಲ್ಲ ಮಾಡ್ತಿದ್ದೋ ಅಂತ. ಸೊ ಇವತ್ತು ಕೂಡ ಅಷ್ಟೇ ಸೇಮ್ ಪ್ರಾಬ್ಲಮ್ ಆಯಿತು. ಕಾರ್ ಬಂದು ಮೆಕ್ಯಾನಿಕ್ ಹತ್ರನೇ ಸೇರ್ಕೊಂತು. ಅದೇನೋ ಸರಿ ಹೋಗಲಿಲ್ಲ ಅಂತ ಹೇಳಿದ್ರು. ಲಾಸ್ಟ್ಗೆ ನಮಗೆ ಗೊತ್ತಾಗಿದ್ದು ಬ್ಯಾಟ್ರಿ ಪ್ರಾಬ್ಲಮ್ ಆಗಿತ್ತು ಅಂತ. ಬಟ್ ಸ್ಟಾರ್ಟಿಂಗ್ ಅವರು ಬ್ಯಾಟ್ರಿ ಮತ್ತೆ ಚೇಂಜ್ ಮಾಡ್ಸೋಕ್ಕೂ ಆಗಲ್ಲ, ಬ್ಯಾಂಗ್ಳೂರಾಗಿ ಚೇಂಜ್ ಮಾಡ್ಕೋಬೇಕು ಅನ್ನೋದು ನಮ್ಮದು ಪ್ಲ್ಯಾನ್ ಇದ್ದಿದ್ದು. ಸೊ ಇಲ್ಲೇನೋ ಚೇಂಜ್ ಮಾಡಿಸೋದು ಅಂದ್ಬಿಟ್ಟು ಸ್ವಲ್ಪ ಹೋಗೋ ತನಕ ಬೆಂಗಳೂರು ರಿಟರ್ನ್ ಹೋಗೋ ತನಕ ಸ್ವಲ್ಪ ಇದ್ದರೆ ಸಾಕು ಇಲ್ಲಿ ಸುತ್ತಾಡಿ ಅನ್ನೋ ರೀತಿ ಮಾಡಿಕೊಡ್ಲಿ ಅಂದ್ಬಿಟ್ಟು ಮೆಕ್ಯಾನಿಕ್ ಶಾಪ್ಗೆ ತೊಗೊಂಡೋಗಿ ಕೊಟ್ಟಿದ್ವಿ. ಬಟ್ ಅದೇನಾಯ್ತಿತ್ತು ಅಂದರೆ ಬೆಳಗ್ಗೆ ತೊಗೊಂಡೋಗಿ ಗಾಡಿನ ಬಿಟ್ಟು ಬರ್ತಿದ್ವಿ, ಸಂಜೆ ತನಕ ಅವರು ರಿಪೇರಿ ಮಾಡ್ತಾನೆ ಇದ್ರು, ಸಂಜೆ ಕೊಡ್ತಿದ್ರು ನಮಗೆ. ಸೊ ಸಂಜೆ ಎಲ್ಲೂ ಹೋಗೋಕ್ಕಾಗುತ್ತೆ, ಬೆಳಗಿಂದ ಎಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ ನಮಗೆ ಟ್ರಿಪ್ಪು. ಸೊ ಸಂಜೆ ಆದಮೇಲೆ ನಾವು ಈ ರೀತಿ ಬೀಚ್ ಹತ್ರ ಎಲ್ಲ ಬಂದು ಆಟ ಆಡ್ಕೊಂಡು ಹೋಗ್ತಿದ್ವಿ. ಅದು ಬಿಟ್ಟರೆ ಯಾವುದೇ ರೀತಿ ಪ್ಲೇಸ್ನ ಏನೋ ಅಷ್ಟು ಕವರ್ ಮಾಡೋದಕ್ಕೆ ಆಗಲಿಲ್ಲ. ಎಲ್ಲಿ ಗಾಡಿ ಸ್ಟಾಪ್ ಮಾಡಿದ್ರು ಅಲ್ಲಲ್ಲೇ ಸ್ಟಾಪ್ ಆಗಿಬಿಡ್ತಿತ್ತು. ರನ್ನಿಂಗಲ್ಲೇ ಇಟ್ಟು ನಾವು ಲಂಚ್ ಮಾಡೋದಕ್ಕಾಗ್ಬೋದು, ಸ್ನ್ಯಾಕ್ಸ್ ಏನಾದರೂ ತಿನ್ನೋದಕ್ಕಾಗ್ಬೋದು, ಈ ರೀತಿ ಎಲ್ಲ ಹೋಗಬೇಕಿತ್ತು. ಒಬ್ಬರು ಗಾಡಿ ಹತ್ರನೇ ನಿಂತ್ಕೋಬೇಕಿತ್ತು ನೋಡಿಕೊಂಡು ರನ್ನಿಂಗಲ್ಲಿಟ್ಟು. ಒಂದಿನ ಏನಪ್ಪ ಅಂತ ಅಂದರೆ ಸುತ್ತೋದಕ್ಕೆ ಅಂದ್ಬಿಟ್ಟು ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ವಿ ಕಾರಲ್ಲಿ. ಸೊ ಹೋಗಬೇಕಾದ್ರೆ ಸರ್ಕಲಲ್ಲಿ ನಿಂತ್ಕೊಬಿಡ್ತು, ಸ್ಟಾಪ್ ಆಗಿಬಿಡ್ತು ಗಾಡಿ. ಸೊ ನಾವಿವಾಗ ಏನೂ ಮಾಡೋಕ್ಕೋಗ್ತಾಯಿಲ್ಲ, ಫುಲ್ ಮೇಯ್ನ್ ರೋಡಲ್ಲೇ ನಿಂತುಬಿಟ್ಟಿದೆ, ಹಿಂದೆ ಎಲ್ಲ ಫುಲ್ ಜಾಮ್ ಆಗ್ತಾಯಿದೆ. ಸೊ ಆ ಟೈಮಲ್ಲಿ ಹಾಗೆ ಈಗೋ ಏನೋ ಮಾಡಿ ಸೈಡಿಗೆ ಮಾಡಿ ಗಾಡಿನ ಆಮೇಲೆ ಮೆಕ್ಯಾನಿಕ್ನ ಕರೆದು ಮೆಕ್ಯಾನಿಕ್ ತೊಗೊಂಡೋಗಿ ಮತ್ತೆ ಅವ್ರ ಗಾಡಿನ ಕಳಿಸಿದ್ರು. ನೀವು ಈ ಕಾರಲ್ಲಿ ಹೋಗಿ ನೀವು ಸುತ್ತಾಡ್ಕೊಂಡು ಮನೆಗೆ ಅಂದ್ಬಿಟ್ಟು ಈ ಕಾರ್ ತೊಗೊಳಕ್ಕೆ ಬಂದಾಗ ಕಾರ್ನ ಬಿಟ್ಟೋಗಿ ಅಂದ್ಬಿಟ್ಟು ಕೊಟ್ಟರು. ಸೊ ಅವಾಗ ಸ್ವಲ್ಪ ಸುತ್ತಾಡೋದಕ್ಕಾಯಿತು. ಆಮೇಲೆ ಇಲ್ಲಿ ನೀರ ಹತ್ರ ಎಲ್ಲ ಆಟ ಆಡ್ತಾ ಇದ್ವಿ, ಅಲೆಗಳೆಲ್ಲ ಬರ್ತಾ ಇತ್ತಲ್ಲ, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಆಟ ಆಡಿಕೊಂಡು ಟೈಮ್ನ ಕಳೆದ್ವಿ. ಆ್ಯಕ್ಚುಲಿ ನನಗೆ ನೀರಲ್ಲೆಲ್ಲ ಆಟ ಆಡೋದು ತುಂಬಾ ಇಷ್ಟ. ಬಟ್ ಬೀಚ್ ನೀರಲ್ಲೆಲ್ಲ ನಂಗೆ ಇಷ್ಟ ಆಗೋದಿಲ್ಲ. ಅದು ಉಪ್ಪು ನೀರಲ್ಲ, ಮೈಯೆಲ್ಲ ಅಂಟಂಟು ಥರ ಆಗುತ್ತೆ, ಚಿಪ್ ಚಿಪ್ ಅನಿಸುತ್ತೆ, ಇರಿಟೇಷನ್ ಆಗುತ್ತೆ. ಸೊ ಹಾಗಾಗಿ ನಂಗೆ ಅಷ್ಟೊಂದೆಲ್ಲ ಇಷ್ಟ ಆಗೋದಿಲ್ಲ. ಅದು ಬಿಟ್ಟರೆ ವಾಟರ್ ಫಾಲ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ಆಟ ಆಡೋದಕ್ಕೆ. ಸೊ ಅಲ್ಲಿಂದ ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಮಕ್ಕಳೂ ಆಟ ಆಡಿಸ್ಕೊಂಡು ನಮ್ಮ ದುವಿಕಂತೂ ಫುಲ್ ಮಣ್ಣೆಲ್ಲ ಮಾಡಿಕೊಂಡು ಬಟ್ಟೆನೆಲ್ಲ ಗಲೀಜು ಮಾಡ್ಕೊಬಿಟ್ಟಿದ್ದ. ಸೊ ಮಾಡಿಕೊಂಡು ಬರಬೇಕಾದ್ರೆ ಅಲ್ಲೇ ಶಾಪಿಂಗ್ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ವೆರೈಟಿ ಆಫ್ ಇಯರಿಂಗ್ಸು ಮತ್ತು ರಿಬ್ಬನ್ಸು, ಕ್ಲಿಪ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ಟೈಪಲ್ಲೆಲ್ಲ ಇತ್ತು. ಸೊ ಬ್ಯಾಂಗ್ಳೂರಲ್ಲೂ ಕೂಡ ಸಿಗುತ್ತೆ. ಬಟ್ ಏನಂದರೆ ಅಲ್ಲಿ ಹೋಗಿದ್ದೀವಲ್ಲ, ಹೋಗಿರೋದಕ್ಕೆ ಏನಾದರೂ ತೊಗೊಳ್ಳೋಣ ಚೆನ್ನಾಗಿದೆ ಅಂದ್ಬಿಟ್ಟು ಸೊ ಹೋಗಿ ಶಾಪ್ ಮಾಡ್ತಾಯಿದ್ವಿ. ಒಂದಷ್ಟು ಐಟಮ್ಸ್ನ ತೊಗೊಂಡೆ, ಇಯರಿಂಗ್ಸ್ ತೊಗೊಂಡೆ, ಕ್ಲಿಪ್ಸ್ ತೊಗೊಂಡೆ, ಮತ್ತು ಮಿರರು, ಈ ರೀತಿ ಒಂದಷ್ಟು ಚಿಕ್ಕ ಪುಟ್ಟದಷ್ಟೇ, ಜಾಸ್ತಿ ಏನು ಶಾಪ್ ಮಾಡೋದಕ್ಕೆ ಹೋಗಲಿಲ್ಲ. ಏನಕ್ಕೆಲ್ಲ ಬೆಂಗಳೂರಲ್ಲೇ ಸಿಗುತ್ತೆ. ಸೊ ಏನೋ ಒಂದಷ್ಟು ಹೋಗಿರೋದಕ್ಕೆ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಆ್ಯಕ್ಚುಲಿ ಇದು ವಿಡಿಯೋ ಬಂದು ಅಷ್ಟು ಕ್ಲಿಯರ್ ಇಲ್ಲ, ಅಂದರೆ ಅದು ಅಲ್ಲಿ ಲೈಟ್, ಶಾಪಲ್ಲಿ ಲೈಟ್ ಇರುತ್ತಲ್ಲ, ಅದು ಬ್ಲಿಂಕ್ ಆಗ್ತಾಯಿತ್ತು. ಸೊ ಹಾಗಾಗಿ ವಿಡಿಯೋ ನೋಡಿ ಒಳಗಡೆ ಒಂಥರ ಬಂದಿದೆ, ಮತ್ತು ಆಚೆಯಿಂದ ಲೈಟ್ಸ್ ಅದು ಬ್ಲಿಂಕ್ ಆಗೋದ್ರಿಂದ ಬ್ಲಿಂಕ್ ಆಗ್ತಾ ಇದೆ ವಿಡಿಯೋದಲ್ಲಿ. ಸೊ ಅಷ್ಟು ಕ್ಲಾರಿಟಿ ಇಲ್ಲ. ಬಟ್ ಹಾಕೋನೋ ಬೇಡವೋ ಅಂತ ಅಂದ್ಕೊಂಡೆ, ಬಟ್ ಇರಲಿ ಬಿಡು ಅಂದ್ಬಿಟ್ಟು ಹಾಕಿದ್ದೀನಿ. ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಈ ರೀತಿ ಹಾಗೆ ಒಂದಷ್ಟು ಶಾಪಿಂಗ್ನೆಲ್ಲ ಮಾಡಿಕೊಂಡು ಎಷ್ಟು ನೋಡಿದ್ರು ಮತ್ತೆ ಒಳಗೆ ಹೋಗೋದು ಮತ್ತು ನೋಡೋದು
ಈ ರೀತಿ ಎಲ್ಲ ಮಾಡ್ತಾನೆ ಇದ್ವಿ. ಅಲ್ಲಿ 20 ರುಪೀಸ್ 50 ರುಪೀಸ್ ಈ ರೀತಿ ಎಲ್ಲ ಸೇಲ್ ಹಾಕಿದ್ರು. ಬಟ್ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂದರೆ ಚಿಕ್ಕದು ಮಾತ್ರ ಅಲ್ಲಿ ಹಾಕಿರೋ ಪ್ರೈಸ್ ಇರುತ್ತೆ, ದೊಡ್ಡದೆಲ್ಲ ಜಾಸ್ತಿನೇ ಹೇಳ್ಬಿಡ್ತಾರೆ. ಸೊ 50 ರುಪೀಸ್ ಅಂತಾರೆ, ಅದರಲ್ಲಿ ತೀರಾ ಚಿಕ್ಕದು ಯಾವುದಿರುತ್ತೆ ಅದನ್ನ ಮಾತ್ರ 50 ರುಪೀಸು ಕೊಡ್ತಾರೆ. ಒಳಗಡೆದೆಲ್ಲ ಜಾಸ್ತಿ ದೊಡ್ಡದೆಲ್ಲ ಜಾಸ್ತಿ ದುಡ್ಡೇ ಇರುತ್ತೆ. ಬಟ್ ಅಲ್ಲೇನಂದರೆ ಜನಗಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಅವ್ರು ಆ ರೀತಿ ಕಮ್ಮಿ ಪ್ರೈಸ್ ಹಾಕಿರ್ತಾರೆ. ನೋಡಿ 20 ರುಪೀಸ್ ಅಂತ ಹಾಕಿದರೆ ಅದರಲ್ಲಿ ತೀರಾ ಚಿಕ್ಕದಷ್ಟೇ 20 ರುಪೀಸು, ದೊಡ್ಡದೆಲ್ಲ ಪ್ರೈಸ್ ಹೈಯೇ ಇರುತ್ತೆ. ನಾನೊಂದು ತೊಗೊಂಡಾಯಿತು ಡ್ರೀಮ್ ಕ್ಯಾಚರು ವೈಟ್ ಕಲರ್ದು ಕಾರ್ಗೆ ಹಾಕೋದಕ್ಕೆ ಅಂದ್ಬಿಟ್ಟು. ನೀವು ನಂದು ಏನಾದರೂ ಲಾಕ್ಸ್ ನೋಡ್ತಾ ಇದ್ದರೆ ಇದು ಲಾಸ್ಟ್ ಇಯರ್ ತೊಗೊಂಡಿರೋದಲ್ವ, ಇವಾಗೆಲ್ಲ ಇತ್ತೀಚೆಗಿರೋವಂಥ ಲಾಕ್ಸ್ ಎಲ್ಲ ನೋಡ್ತಾ ಇದ್ದರೆ ಡ್ರೀಮ್ ಕ್ಯಾಚರ್ ಒಂದು ತೊಗೊಂಡಿದ್ದೆ. ಮತ್ತು ಇದು ಗೋವಾದು ಬಾಟಲ್ಸ್ ಇದೆಯಲ್ಲ ಅದು ಕೂಡ ತೊಗೊಂಡಿದ್ದೆ. ಅದು ನಮ್ಮ ಮನೇಲಿ ಇಟ್ಟಿದ್ದೀನಿ. ಡ್ರೀಮ್ ಕ್ಯಾಚರು ಕಾರ್ಗೆ ಹಾಕಿದ್ದೀನಿ, ನೀವು ನೋಡಿರ್ತೀರ ನಾನು ಲಾಕ್ಸಲ್ಲಿ ಅಂತ ಅಂದ್ಕೊಂಡಿರ್ತೀನಿ. ಆಮೇಲೆ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಇದು. ಅವತ್ತು ನೈಟ್ ಬಂದು ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟು. ಬಟ್ ಏನಪ್ಪ ಅಂದರೆ ಪರೋಟ, ಬ್ರೆಡ್ ಆಮ್ಲೆಟು ಇದೇ ರೀತಿಯೇ ಇರುತ್ತೆ. ವೆಜ್ ತೊಗೊಳ್ಳೋರು ವೆಜ್ ತೊಗೋಬೋದು, ನಾನ್ ವೆಜ್ ತೊಗೊಳ್ಳೋರು ನಾನ್ ವೆಜ್ ತೊಗೋಬೋದು. ಸ್ಯಾಲೆಡು, ಕಾಫಿ, ಟೀ, ಜ್ಯೂಸು ಎಲ್ಲದೂ ಕೂಡ ಇನ್ಕ್ಲೂಡ್ ಇತ್ತು. ನಾವೆಲ್ಲ ಸ್ವಲ್ಪ ನಾನ್ ವೆಜ್ ಪ್ರೇಯರ್ ಆಗಿರೋದ್ರಿಂದ ಜಾಸ್ತಿನೇ ನಾನ್ ವೆಜ್ಜೇ ತೊಗೊಂಡಿದ್ದು 2 ಡೇಸು ಕೂಡ. ಇವತ್ತು ಸ್ವಲ್ಪ ನೋಡೋಣ ಪೋಹ ಇದೆಲ್ಲ ಅಂದ್ಬಿಟ್ಟು ಎಲ್ಲ ಅಷ್ಟೇ ಸ್ವಲ್ಪನೇ, ಅದು ವೆಜ್ ಆದರೆ ಸ್ವಲ್ಪನೇ ತೊಗೋತಿದ್ವಿ. ಬಟ್ ಬ್ರೆಡ್ ಆಮ್ಲೆಟ್ ಇದೆಲ್ಲ ಆದರೆ ಚೆನ್ನಾಗಿ ತಿಂತಾಯಿದ್ವಿ. ಬಾಯ್ಲ್ ಎಗ್ ಇರ್ತಾಯಿತ್ತು, ಒಂದೊಂದಿನ ಆಮ್ಲೆಟ್ ಇರ್ತಾಯಿತ್ತು. ಸೊ ಮೊಟ್ಟೆ ಇದೆಲ್ಲ ಆದರೆ ಚೆನ್ನಾಗಿ ತಿಂತೀವಿ. ಪರೋಟ ಕೂಡ ಮಾಡಿದರು. ಪರೋಟಾಗೆ ನಾರ್ತ್ ಸೈಡೆಲ್ಲ ಮೊಸರು ಉಪ್ಪಿನಕಾಯಿ ಎಲ್ಲ ಹಾಕೋತಾರಲ್ಲ, ಸೊ ಬಟರು ಈ ರೀತಿ ಎಲ್ಲ ಹಾಕೊಂಡು ತಿಂತಾರೆ. ಸೊ ಹಾಗಾಗಿ ಉಪ್ಪಿನಕಾಯಿ ಮತ್ತು ಮೊಸರೆಲ್ಲ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದೆ. ಸೊ ಎಲ್ಲರೂ ಸೇರಿ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀವಿ. ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಗೋವಾದಲ್ಲಿ ಬಿಸಿಲಿರೋದ್ರಿಂದ ಯಾವ ಪ್ಲೇಸ್ ನೋಡೋದಕ್ಕೂ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಏನಂದರೆ ಹೋಗಿರ್ತೀವಲ್ಲ, ಪ್ಲೇಸ್ಗಳನ್ನ ನೋಡಬೇಕಂತ ಅನಿಸುತ್ತೆ. ಬಟ್ ನಾವು ಅಂದ್ಕೊಂಡ್ವಿ ಫೋರ್ಟ್ ಹೋಗೋಣ ಅಂತ. ಸೊ ನೀವಿಲ್ಲಿ ನೋಡ್ಬೋದು ಕಾರ್ ಕೂಡ ಸ್ವಲ್ಪ ಮೆಕ್ಯಾನಿಕ್ ಎಲ್ಲ ಮಾಡಿ ಕೊಟ್ಟರು. ಹಾಗಾಗಿ ನಾವೀಗ ಫೋರ್ಟಿಗೆ ಬಂದಿದ್ದೀವಿ. ಬಟ್ ಏನಕ್ಕಪ್ಪ ನಾನು ಈ ಲಾಗ್ನ ಇಷ್ಟೊಂದು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಾಸ್ಟ್ ಇಯರ್ ಅಕ್ಟೋಬರ್ದು ಅಂತಂದರೆ ಇದೇ ಕಾರಣಕ್ಕೋಸ್ಕರ ಅಷ್ಟೇ. ಜಾಸ್ತಿ ಎಲ್ಲೂ ಕೂಡ ನಾವು ಹೋಗಲಿಲ್ಲ, ಜಾಸ್ತಿ ಸುತ್ತಾಡೋದಕ್ಕೂ ಆಗಲಿಲ್ಲ. ಸೊ ಹಾಗಾಗಿ ಅಪ್ಲೋಡ್ ಮಾಡೋಣ ಬೇಡವೋ ಅನ್ನೋದೇ ಒಂದು ನನಗೆ ಕನ್ಫ್ಯೂಷನ್ ಇತ್ತು. ಸೊ ಮಾಡ್ಕೊಂಬಂದಿರೋ ಅಷ್ಟೇ ಅಪ್ಲೋಡ್ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರ್ ಇಳಿದ್ರೆ ಸಾಕು, ಕಾರ್ ಒಳಗಡೆ ಹೇಗೋ ಎ ಸಿಲಿ ಇದ್ಬಿಡ್ತೀವಿ. ಮತ್ತು ರೂಮಲ್ಲಿ ಇದ್ದಾಗ್ಲೂ ಅಷ್ಟೇ ಎ ಸಿ ಒಳಗಡೆ ಇದ್ಬಿಡೋಣ, ಆಚೆ ಎಲ್ಲೂ ಹೋಗೋದು ಬೇಡ ಸುತ್ತಾಡೋದಕ್ಕೆ ಅಂತ ಅನಿಸ್ಬಿಡುತ್ತೆ. ಗೋವಾದಲ್ಲಿ ಆಚೆ ಬಂದರೆ ಸಾಕು ಬೆವ್ರು ಕಿತ್ಕೊಂಡು ಹೋಗ್ತಾಯಿತ್ತು ನಮಗೆ. ದುವಿ ಕೂಡ ಐಸ್ ಕ್ರೀಮ್ ಬೇಕಂತ ಅಂದ. ಸೊ ಹಾಗಾಗಿ ಅವನಿಗೆ ಚಾಕೋಬಾರ್ನ ಕೊಡಿಸಿದ್ರು. ಸೊ ಹೆಂಗೆ ಅಂದರೆ ಬೆವರು ಒರೆಸಿ ಸಾಕಾಗೋಯ್ತು ನಮಗೆ. ಯಾವ ಸುತ್ತಾಡೋದು ಬೇಡ ಏನು ಬೇಡ ಅಂತ ಅನಿಸ್ಬಿಡ್ತು. ವಿಜಯ್ ಇಲ್ಲಿ ಟಿಕೆಟ್ ತೊಗೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಅಗೋಡ ಫೋರ್ಟ್ ಹೋಗ್ಬೇಕಂದ್ರೆ ಟಿಕೆಟ್ನ ಫಸ್ಟೇ ತೊಗೋಬೇಕು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟಿಕೆಟ್ನ ತೊಗೊಂಡು ಬರ್ತಾ ಇದ್ದಾರೆ. ಸೊ ತೊಗೊಂಡು ನಾವಿವಾಗ ಅಗೋಡ ಫೋರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ಗೋವಾ ಯಾರು ತಾನೇ ನೋಡಿರಲ್ಲ, ನಾನೇ ಎಷ್ಟು ಸಲ ನೋಡಿದ್ದೀನಿ ಲೆಕ್ಕನೇ ಇಲ್ಲ. ಸೊ ನೀವು ಕೂಡ ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ನೋಡಿ ಬೇಜಾರಾಗಿರುತ್ತೆ. ಬಟ್ ಏನಂದರೆ ಒಂದು ಎಂಜಾಯ್ ಮಾಡೋದಕ್ಕೆ ಗೋವಾ ಬೆಸ್ಟು, ಬೀಚ್ ಹತ್ರ ಎಲ್ಲ ಎಂಜಾಯ್ ಮಾಡೋದಕ್ಕೆ. ಸೊ ಹಾಗಾಗಿ ಬರೋದಷ್ಟೇ. ನೀವಿಲ್ಲಿ ನೋಡ್ತಾ ಇರ್ಬೋದು ಅಗೋಡ ಫೋರ್ಟ್ ಇದು. ಸೊ ಇಲ್ಲಿ ಫೋಟೋ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನಾನು ಫಸ್ಟ್ ಟೈಮ್ ಗೋವಾ ಹೋದಾಗೆಲ್ಲ ಇಲ್ಲೆಲ್ಲ ತುಂಬ ಚೆನ್ನಾಗಿ ಫೋಟೋಸ್ನೆಲ್ಲ ತೊಗೊಂಡಿದ್ದೆ. ಸೊ ಅದೆಲ್ಲ ನೆನಪಾಯ್ತಾಯಿತ್ತು. ನಾವು ಹನಿಮೂನ್ಗೆ ಅಂತ ಬಂದಿದ್ದೆ ಇಲ್ಲಿಗಲ್ಲ. ಸೊ ಹಾಗಾಗಿ ಸೊ ಚೆನ್ನಾಗಿದೆ, ಒಂಥರ ವಾಲ್ ಇದೆಯಲ್ಲ ಸಕ್ಕತ್ತಾಗಿದೆ. ಫೋಟೋ ಎಲ್ಲ ತಗೊಳ್ಳೋದಕ್ಕೆ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಸೊ ಮೇಲತ್ತಿ ಹೋಗ್ತಾ ಇದ್ವಿ. ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ಸುತ್ತಾಡಿ. ಮತ್ತು ಬಿಸಿಲು ತಡೆಯೋಕ್ಕಾಗ್ತಿರ್ಲಿಲ್ಲ. ನಡೆಯೋದು ಎಲ್ಲಾದರೂ ಹೋಗಲಿ ನಡೆದು ಬಿಡ್ಬೋದು. ಎಲ್ಲಾದರೂ ಸುತ್ತಾಡೋದು ಅಂದರೆ ಇಷ್ಟನೇ ನಮಗೆ ಸುತ್ತಾಡೋದಕ್ಕೆ. ಬಟ್ ಏನಂದರೆ ಬಿಸಿಲಿರೋದ್ರಿಂದ ಯಾವುದು ಬೇಡಪ್ಪ, ಸೆಕೆ ಬಿಸಿಲು ಬೆವರು ಒಂಥರ ಇರಿಟೇಷನ್ ಆಗ್ತಾಯಿತ್ತು. ಸೊ ಅಂಥದ್ರಲ್ಲೂ ಒಂದಷ್ಟು ಅಂದರೆ ಜಾಸ್ತಿ ಹೋಗೋದಕ್ಕಾಗಿಲ್ಲ ಈ ಒಂದು ಬ್ಲಾಗಲ್ಲಿ. ಫಸ್ಟ್ ಪಾರ್ಟ್ 1ನಲ್ಲೂ ಅಷ್ಟೇ, ಪಾರ್ಟ್ 2ನಲ್ಲೂ ಅಷ್ಟೇ ಎಲ್ಲೂ ಸುತ್ತಾಡೋದಕ್ಕಾಗಿಲ್ಲ ನಾವು. ಬಟ್ ಏನಂದರೆ ಎಲ್ಲೆಲ್ಲಿ ಹೋಗಿದ್ದೀವಿ ಅಷ್ಟನ್ನೇ ವೀಡಿಯೋ ಮಾಡ್ಕೊಂಬಂದಿರೋದ್ರಿಂದ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಇದೇ ಅಗೋಡ ಫೋರ್ಟ್. ಅಕ್ಟೋಬರಲ್ಲಿ ಹೋಗಿದ್ದ ಟ್ರಿಪ್ಪಲ್ಲಿ ನಾವು ಚರ್ಚ್ನ ಸ್ಕಿಪ್ ಮಾಡಿದ್ವಿ. ಅಗೋಡ ಫೋರ್ಟು ಬೀಚ್ ಅನ್ನೋ ಲೆಕ್ಕದಲ್ಲಿ ಹೋಗಿದ್ವಿ ನಾವು. ಚರ್ಚ್ ಬೇಡ ಅಂತ, ಯಾಕೆಂದರೆ ಕಾರ್ ಬೇರೆ ರಿಪೇರಿ ಇತ್ತಲ್ಲ. ಸೊ ಹಾಗಾಗಿ ಎಲ್ಲೂ ಹೋಗೋದಕ್ಕಾಗಲ್ಲ. ಕಾರ್ ಏನಾದರೂ ಸರಿ ಇದ್ದರೆ ಎಲ್ಲ ಜಾಗನೂ ಕವರ್ ಮಾಡೋಣ ಅನ್ನೋದೇ ನಮಗೂ ಪ್ಲ್ಯಾನ್ ಇತ್ತು ಒಂದು 4 ಡೇಸಲ್ಲಿ. ಸೊ ಕಾರ್ ರಿಪೇರಿ ಇದ್ದಿದ್ದರಿಂದ ಚರ್ಚ್ನ ನಾವು
ಸ್ಕಿಪ್ ಮಾಡಿದ್ವಿ. ಅದು ಅಲ್ಲದೆ ನಾವು ಎಲ್ಲಿ ರೂಮ್ ಮಾಡಿದ್ದು ಅಲ್ಲಿಂದ ಚರ್ಚು ತುಂಬಾ ದೂರ ಇತ್ತು. ಮತ್ತು ಅಷ್ಟು ದೂರ ಹೋಗಿ ಕಾರ್ ಎಲ್ಲಾದರೂ ಕೈ ಕೊಟ್ಟರೆ ಬೇಡ ಅಂದ್ಬಿಟ್ಟು ಅದೊಂದು ಸ್ಕಿಪ್ ಮಾಡಿದ್ವಿ. ಫೋರ್ಟು ಬೀಚ್ ಎಲ್ಲ ಹತ್ತತ್ರದಲ್ಲಿತ್ತು ರೂಮ್ಗೆ. ಸೊ ಹಾಗಾಗಿ ಇಷ್ಟನ್ನು ಮಾತ್ರ ಬರೋದು ಬಂದಿದ್ದೀವಿ. ಇಷ್ಟಾದರೂ ನಾವು ಕವರ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಬಂದಿದ್ದು. ಅಷ್ಟು ದೂರದಿಂದ ಕಾರಲ್ಲಿ ಹೋಗಿದ್ದೀವಿ, ನೋಡ್ದಲೇ ಹೋದರೆ ಹೇಗಿರುತ್ತೆ ಅಂತ ಅನ್ನಿಸ್ತು. ಸೊ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದಮೇಲೆ ಟ್ರಿಪ್ ಹಾಕ್ಲೇಬೇಕಲ್ಲ, ಸೊ ನೋಡಲೇಬೇಕಲ್ಲ. ಅದರಲ್ಲೂ ನಮಗಿಂತ ಮೇನ್ ಏನಪ್ಪ ಅಂತಂದರೆ ನಮ್ಮ ದುವಿದು. ಅವನು ಯಾವಾಗಾದರೂ ಫೋನಲ್ಲಿ ನಮ್ಮದು ಗೋವಾ ಟ್ರಿಪ್ಪಿಂದ ಏನಾದರೂ ಫೋಟೋ ನೋಡಿಬಿಟ್ರೆ ನಮ್ಮದು ಅಪ್ಪುದು ಮತ್ತು ವಿಜಯ್ದು ಹೋಗಿರೋದು ಫೋಟೋಸ್ ಎಲ್ಲ ಇದೆಯಲ್ಲ, ಅಪ್ಪು ಚಿಕ್ಕೋನಲ್ಲಿದ್ದ 2 ಇಯರ್ಸ್ ಏನೋ ಇದ್ದ ಅನಿಸುತ್ತೆ, ಆ ಟೈಮಲ್ಲೆಲ್ಲ ಫೋಟೋ ತೆಗ್ದಿರೋದೆಲ್ಲ ಇದೆಯಲ್ಲ. ಸೊ ಅದೆಲ್ಲ ನೋಡ್ತಾ ಇದ್ದರೆ ಅವನು ಯಾವಾಗಲೂ ಕೇಳೋನು, ಮಮ್ಮಿ ನನ್ನ ಗೋವಾ ಕರ್ಕೊಂಡೋಗು, ಪಪ್ಪ ನನ್ನ ಗೋವಾ ಕರ್ಕೊಂಡೋಗು ಅಂತ. ಸೊ ಅವನಿಗೋಸ್ಕರನೇ ಗೋವಾ ಅಂತ ಆವಾಗ ಪ್ಲ್ಯಾನ್ ಮಾಡಿದ್ದು, ನೋಡಿದರು ಮತ್ತು ಹೋಗೋಣ ಅಂತ. ಸೊ ಅದಾದಮೇಲೆ ನಾವೇನಪ್ಪ ಅಂತಂದರೆ, ಇದು ನೀವು ನೋಡಿರ್ತೀರಾ ಕೊಕೊನಟ್ ಟ್ರೀ ರೋಡ್ ಇದು. ಸೊ ಇಲ್ಲಿ ಎಷ್ಟೊಂದು ಮೂವಿದೆಲ್ಲ ಶೂಟಿಂಗ್ ಆಗಿದೆ. ಹಿಂದಿ ಮೂವಿ ಒಂದು ನೋಡಿದೆ ನಾನು. ಸೊ ಶೂಟಿಂಗ್ ಆಗಿದೆ. ಅದಾದಮೇಲೆ ಅಲ್ಲಿಂದ ಎಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಸಂಜೆ ನಾವು ಮತ್ತೆ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇನು ರೂಮ್ಗೆ ಹತ್ರ ಇದೆಯಲ್ಲ, ಇನ್ನೇನು ಮಾಡೋದು, ಬೀಚ್ ಹತ್ರ ಹೋಗೋದು, ಒಂದಷ್ಟು ಫೋಟೋಸ್ ತೊಗೊಳ್ಳೋದು, ಒಂದಷ್ಟು ವೀಡಿಯೋಸ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ಮತ್ತೆ ಕಾಲಂಗುಡ್ ಬೀಚ್ ಹತ್ರನೇ ಹೋಗ್ತಾ ಇದ್ದೀವಿ. ಬಾಗ ಬೀಚು, ಕಾಲಂಗುಡ್ ಬೀಚು ಎಲ್ಲದನ್ನು ಕೂಡ ಕವರ್ ಮಾಡಿದ್ವಿ. ಎಲ್ಲ ಇನ್ನೇನು ಬಾಗ ಬೀಚು, ಕಾಲಂಗುಡ್ ಬೀಚ್ ಎಲ್ಲ ನಿಯರೇ ಇದೆ. ಈ ಕಡೆ ಬಾರ್ಡ್ರು, ಆ ಕಡೆ ಬಾರ್ಡ್ರು. ಸೊ ಹಾಗಾಗಿ 2 ಬೀಚ್ನೂ ಕೂಡ ಕವರ್ ಮಾಡಿದ್ವಿ. ಈಗ ಕಾಲಂಗುಡ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಸೊ ನೀವಿಲ್ಲಿ ನೋಡ್ಬೋದು. ಬೀಚ್ ಹತ್ರ ಬಂದು ಒಂದಷ್ಟು ಫೋಟೋಸ್ನೆಲ್ಲ ತೊಗೊಂಡು ವೀಡಿಯೋಸ್ನ ಮಾಡಿಕೊಂಡೆ. ಸೊ ದುವಿಗ್ದು ಇದು ಫಸ್ಟ್ ಟ್ರಿಪ್ ಆಗಿತ್ತು ಗೋವಾದು. ಸೊ ಸೆಕೆಂಡ್ ಟ್ರಿಪ್ದು ನಾನು ಮೊದಲೇ ಅಪ್ಲೋಡ್ ಮಾಡಿದೆ. ಈ 1 ವರ್ಷದಲ್ಲೇ ನಮ್ಮದು 2 ಟ್ರಿಪ್ ಆಗೋಯ್ತು ಗೋವಾ. 6 ಮಂತ್ಗೆ 2 ಸಲ ಹೋಗಿ ಬಂದುಬಿಟ್ವಿ ನಾವು. 1 ಇಯರಲ್ಲಿ 2 ಟೈಮ್ಸ್ ಹೋಗಿ ಬಂದ್ವಿ. 6 ಮಂತಲ್ಲಿ 2 ಟೈಮ್ಸ್ ಹೋಗಿ ಬಂದಿದ್ದೀವಿ ನಾವು ಗೋವಾಗೆ. ಸೊ ಇಲ್ಲಿ ಅಪ್ಪು ಜೆಟ್ಸ್ಕಿ ಟ್ರೈ ಮಾಡಬೇಕಂತ ಹೇಳ್ದ. ಸೊ ಹಾಗಾಗಿ ಇಲ್ಲಿ ಕಳಿಸ್ತಾ ಇದ್ದೀವಿ. ಅವನಿಗೆ ಪ್ಯಾರಾಶೂಟ್ ಟ್ರೈ ಮಾಡಬೇಕಂತ ತುಂಬಾ ಆಸೆ ಇತ್ತು. ನಾನು ವಿಜಯ್ ಎಲ್ಲ ತುಂಬ ಸಲ ಅವಾಗೆಲ್ಲ ಹೋಗಿದ್ವಿ, ನಾವು ಗೋವಾದಲ್ಲೇ ಹೋಗಿದ್ವಿ. ಸೊ ಹಾಗಾಗಿ ಅವನಿಗೂ ಕೂಡ ಆಸೆ ಇತ್ತು. ಬಟ್ ಅವ್ನು ಚಿಕ್ಕೋನಲ್ವ, ಪ್ಯಾರಾಶೂಟ್ ಎಲ್ಲ ಅಲೋ ಮಾಡಲ್ಲ ಅವನಿಗೆ. ಸೊ ಹಾಗಾಗಿ ಜೆಟ್ಸ್ಕಿನ ನಾವು ಅವನಿಗೆ ರೆಫರ್ ಮಾಡಿದ್ವಿ. ಸೊ ಅದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ ಅವನು. ನಾನು ದೂರದಿಂದನೇ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಫುಲ್ಲು ಬೀಚ್ ಮಧ್ಯದಲ್ಲೆಲ್ಲ ಹೋಗಿ ಬರ್ತಾರಲ್ಲ. ಸೊ ಹಾಗಾಗಿ ಅವನು ಏನು ಓಡಿಸೋದಿರಲ್ಲ, ಬಟ್ ಅವ್ರ ಜೊತೆಗೆ ಒಬ್ರು ಇರ್ತಾರೆ, ಅವರೇ ಓಡಿಸ್ತಾ ಇರ್ತಾರೆ, ಅವ್ನು ಸುಮ್ಮನೆ ಕೂತ್ಕೊಳ್ಳೋದಷ್ಟೇ. ಸೊ ಅವನು ಕೂಡ ತುಂಬಾ ಎಂಜಾಯ್ ಮಾಡ್ದ. ನಾನೇನು ಗೋವಾ ಲಾಗಲ್ಲಿ ಪಾರ್ಟ್ 1 ಪಾರ್ಟ್ 2ನಲ್ಲಿ ಏನೇನೆಲ್ಲ ಪ್ಲೇಸ್ಗಳನ್ನ ತೋರಿಸ್ದೆ ಅಷ್ಟೇ ನಾವು ಪ್ಲೇಸ್ನ ಕವರ್ ಮಾಡೋದಕ್ಕಾಗಿದ್ದು. ಗಾಡಿ ರಿಪೇರಿ ಇದ್ದಿದ್ದರಿಂದ. ಸೊ ನೀವಿಲ್ಲಿ ನೋಡ್ಬೋದು, ನನ್ನ ತಮ್ಮ ಮತ್ತು ವಿಜಯ್ ಇಬ್ಬರು ಕೂಡ ಬ್ಯಾಗೆಲ್ಲ ತೊಗೊಂಡೋಗಿ ಡಿಕ್ಕಿನಲ್ಲಿ ಹಾಕ್ತಾಯಿದ್ರು. ಹೊರಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಡೇ ಇದು. ಸೊ ಅವರೆಲ್ಲ ಬ್ಯಾಗೆಲ್ಲ ಇಡ್ತಾಯಿದ್ರು, ನಾವಿನ್ನು ರೂಮಲ್ಲಿ ರೆಡಿ ಆಗ್ತಾಯಿದ್ವಿ ಹೋಗೋದಕ್ಕೆ ಅಂದ್ಬಿಟ್ಟು. ಆಮೇಲೆ ಪ್ಲ್ಯಾನ್ ಮಾಡಿದ್ವಿ. ಇಷ್ಟು ದಿನ ಇದ್ವಿ ಇಲ್ಲಿ, ಜಾಸ್ತಿ ಏನು ಪ್ಲೇಸ್ಗಳನ್ನೆಲ್ಲ ಸುತ್ತಾಡೋದಕ್ಕಾಗಲಿಲ್ಲ. ಬಟ್ ಫೈನಲ್ ಆಗಿ ಒಂದು ಬೀಚ್ ಹತ್ರನಾದರೂ ಹೋಗೋಣ ಅಂತ ಪಾಲೆಲಿಮ್ ಬೀಚ್ ಹತ್ರ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅದು ಕರ್ನಾಟಕ ಬಾರ್ಡ್ರು ಮತ್ತು ಗೋವಾ ಬಾರ್ಡ್ರು. ಕರ್ನಾಟಕ ಹೋಗೋದಕ್ಕೆ ನಮಗೆ ನಿಯರ್ ಆಗುತ್ತೆ, ನಮ್ಮ ಊರಿಗೆ ನಾವು ತಲುಪೋದಕ್ಕೆ ನಿಯರ್ ಆಗುತ್ತೆ. ಸೊ ಲಾಸ್ಟು ಕರ್ನಾಟಕ ಬಾರ್ಡ್ರಲ್ಲಿ ಇರೋದದು. ಸೊ ಆ ಬೀಚ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಬ್ರಿಡ್ಜ್ ಎಲ್ಲ ತುಂಬ ಚೆನ್ನಾಗಿತ್ತು, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇರಲಿ ಹಾಗೆ ಅಂದ್ಬಿಟ್ಟು ಒಂದು ಶೂಟ್ ತೊಗೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ಆ ಕಡೆ ಈ ಕಡೆ ನೋಡಿದ್ರೆ ಫುಲ್ ಬೀಚ್ ಇತ್ತು, ಒಂಥರ ಚೆನ್ನಾಗಿತ್ತು. ವ್ಯೂ ಅಂತೂ ಮಸ್ತ್ ಇತ್ತು, ನೀವು ನೋಡ್ಬೋದು. ಬ್ರಿಡ್ಜು ಮತ್ತು ಸೈಡಲ್ಲಿ ಬೀಚು ಮತ್ತು ಗ್ರೀನರಿ ಎಲ್ಲ ಇದೆ, ನೀವು ನೋಡ್ಬೋದು. ತುಂಬ ಚೆನ್ನಾಗಿತ್ತು. ಮತ್ತು ಆ ಬ್ರಿಡ್ಜಲ್ಲೂ ಕೂಡ ಸೆಂಟ್ರಲ್ಲಿ ಲೈಟ್ಸು ಈ ರೀತಿ ಎಲ್ಲ ತುಂಬ ಚೆನ್ನಾಗಿತ್ತು, ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿತ್ತು. ಸೊ ಹಾಗಾಗಿ ಇರಲಿ ಅಂದ್ಬಿಟ್ಟು ಒಂದು ಕ್ಲಿಪ್ನ ತೊಗೊಂಡಿದ್ದೆ ನಾನು. ಸೊ ಹಾಗೆ ಹೋಗ್ತಾ ಇದ್ವಿ. ಹೋಗ್ತಾ ಇನ್ನು ಡಿಫ್ರೆಂಟ್ ಬ್ರಿಡ್ಜು ಈ ರೀತಿ ಎಲ್ಲ ಬರ್ತಾನೆ ಇತ್ತು. ಸೊ ಅದೆಲ್ಲದೂ ಕೂಡ ವಿಡಿಯೋ ಮಾಡ್ಕೊತಾ ಹೋಗ್ತಾ ಇದ್ವಿ ನಾವು. ಇವಾಗ ಹೋದಾಗಲೇ ನಾನು ನೆಕ್ಸ್ಟ್ ಟೈಮ್ ಇನ್ನು ಗೋವಾ ಬರಲ್ಲ ಅಂತ ಅಂದ್ಕೊಂಡು ವಿಜಯ್ಗೆ ಹೇಳ್ಕೊಂಡು ಹೋದೆ. ಇನ್ನೊಂದು ಸಲ ನಾನು ಗೋವಾನೇ ಬರಲ್ಲ, ನಂಗೆ ನೋಡಿ ಬೇಜಾರಾಗೈತೆ ಅಂತ. ಬಟ್ ಇನ್ನೊಂದು ಸಲ ಹೋಗಿದ್ವಿ, ಅದನ್ನು ನೀವು ನೋಡಿರ್ತೀರ ಲಾಗ್ ಅಂತ ಅಂದ್ಕೊಂಡಿರ್ತೀನಿ. ಸಮ್ಮರ್ ಹಾಲಿಡೇಸಲ್ಲಿ ವಿಜಯ್ ಫ್ರೆಂಡ್ ಫ್ಯಾಮಿಲಿ ಜೊತೆ ಹೋಗಿದ್ದು.
ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಪ್ಪುಗೆ ವೀಡಿಯೋ ಮಾಡೋಕ್ಕೆ ಹೇಳೋದು ಒಂದೇ, ನಾನೇ ಮಾಡ್ಕೊಳ್ಳೋದು ಒಂದೇ, ಇಲ್ಲ ವೀಡಿಯೋ ಮಾಡಲಿಲ್ಲ ಅಂದರೂ ನಡೆಯುತ್ತೆ ಅನಿಸುತ್ತೆ. ಅವ್ನು ಹೆಂಗೆ ಅಂದರೆ ವೀಡಿಯೋ ಮಾಡೋಕ್ಕೆ ಕೊಟ್ಟರೆ ರೋಡ್ ಅಷ್ಟೊಂದೆಲ್ಲ ಹಳ್ಳ ಗುಂಡಿ ಏನೂ ಇಲ್ಲ. ಬಟ್ ಇವನು ಹೆಂಗಂದರೆ ಬೇಕಂತಲೇ ವೀಡಿಯೋ ಹಾಳು ಮಾಡ್ತಾನೆ. ನಾನು ಎಷ್ಟೊಂದು ಲಾಗಲ್ಲಿ ಹೇಳಿರ್ತೀನಿ, ವೀಡಿಯೋ ಮಾಡಿ ಅಂತ ಕೊಟ್ಟರೆ ಫುಲ್ ಲಾಗ್ನೇ ಹಾಳು ಮಾಡಿಬಿಟ್ಟಿರ್ತಾನೆ. ಶೇಕ್ ಮಾಡೋದು ಬೇಕಂತಲೇ ಮಾಡೋದು, ಅದೆಲ್ಲ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ. ಬಟ್ ಮತ್ತೆ ಮಾಡಿಸ್ಬಾರ್ದು ನನ್ನ ಹತ್ರ ಇವಳು ಅಂದ್ಬಿಟ್ಟು ಫುಲ್ಲು ಶೇಕ್ ಮಾಡೋದು, ವೀಡಿಯೋ ಹಾಳು ಮಾಡಿಬಿಡೋದು, ಲಾಗ್ ಆಗದೆ ಇರೋ ರೀತಿ ಮಾಡಿಬಿಡೋದು, ಈ ರೀತಿ ಮಾಡಿಬಿಡ್ತಾನೆ ಅವನು. ಸೊ ನಂಗೆ ಅದಕ್ಕೆ ಅವನ ಹತ್ರ ಮೊಬೈಲ್ ಕೊಟ್ಟು ವೀಡಿಯೋಸ್ ಮಾಡೋದಕ್ಕೆ ಬೇಜಾರಾಗುತ್ತೆ, ಮಾಡಿಸೋದಕ್ಕೆ. ಅವನ ಹತ್ರ ತುಂಬಾ ಕಷ್ಟ ಅವನ ಹತ್ರ. ಸೊ ಪಾಲೆಲಿಯಂ ಬೀಚ್ಗೆ ಬಂದಿದ್ದೀವಿ, ಇಲ್ಲಿ ನೀವು ನೋಡ್ಬೋದು. ಇನ್ನು ಈ ಬೀಚ್ ಬಿಟ್ಟು ಹೋದರೆ ನಮ್ಮ ಕರ್ನಾಟಕ ಸಿಕ್ಬಿಡುತ್ತೆ. ಸೊ ಇಲ್ಲಿ ಆಟ ಆಡ್ಕೊಂಡು ಹೋಗೋಣ ಅಂದ್ಬಿಟ್ಟು, ಆಟ ಆಡ್ಸೋಣ ಅಂದ್ಬಿಟ್ಟು ಬಂದಿದ್ದೀವಿ. ಎಲ್ಲೂ ಕೂಡ ಸರಿಯಾಗಿ ಆಟ ಆಡೋದಕ್ಕೆ ಆಗಲಿಲ್ಲ. ಅಲ್ಲ ಬೆಳಗ್ಗೆ ಟೈಮೆಲ್ಲ ಮಧ್ಯಾಹ್ನ ಟೈಮೆಲ್ಲ ಯಾವ ಬೀಚು ಹೋಗೋದಕ್ಕಾಗಲಿಲ್ಲ ನಮಗೆ. ಎಲ್ಲ ಸಂಜೆ ಕಾರ್ ಸಿಗ್ತಾಯಿತ್ತು ರಿಪೇರಿಯಾಗಿ. ಸೊ ಹಾಗಾಗಿ ಸಂಜೆ ಹೋಗಿ ಆಟ ಆಡ್ತಾಯಿದ್ವಿ. ದುವಿಗೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ ಅಂತ. ವಿಜಯ್ ಅದನ್ನೇ ಅಂದರು, ದುವಿಗೋಸ್ಕರನೇ ನಾವು ಮತ್ತೆ ಗೋವಾ ಅಂತ ಬಂದಿದ್ದು. ಅವ್ನು ನೋಡಿಲ್ಲ ಅಂತ ಅಲ್ವಾ ಕರ್ಕೊಂಬಂದಿರೋದು. ಸೊ ಇದೊಂದು ಬೀಚಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ಕೊಬಿಡ್ಲಿ, ಬಂದಿದ್ದ ದಿವಸದಿಂದ ಅವನು ಆಟ ಆಡೋದಕ್ಕೆ ಆಗಿಲ್ಲ. ಸೊ ಆಟ ಆಡ್ಕೊಬಿಡ್ಲಿ ಗೋವಾ ಅಂತ ಯಾವಾಗಲೂ ಹೇಳ್ತಾ ಇದ್ದ. ಆಟ ಆಡಲಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ರು. ಇವನು ಒಂದು ಬಕೆಟ್ ಸೆಟ್ ಸಾಕಾಗಲ್ಲ ಅಂದ್ಬಿಟ್ಟು ಮಣ್ಣು ತೆಗಿಯೋದಕ್ಕೆ, ನೀರು ತುಂಬ್ಸೋಕ್ಕೆಲ್ಲ ಎರಡೆರಡು ತೆಗೆಸ್ಕೊಂಡಿದ್ದ ಅವ್ರ ಪಪ್ಪನ ಹತ್ರ. ಅಂಗಡಿ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಪಪ್ಪ ನಂಗೆ ಇನ್ನೊಂದು ಸೆಟ್ ಕೊಡಿಸು ಅಂತ 2 ಬಕೆಟ್ ಸೆಟ್ ತೊಗೊಂಡಿದ್ದಾನೆ, ನೀವು ಇಲ್ಲಿ ನೋಡ್ಬೋದು. ಅದಾದಮೇಲೆ ಇದು ಮನೇಲಿತ್ತು. ನೆಕ್ಸ್ಟ್ ಟೈಮ್ ನಾನು ಹೇಳಿದ್ನಲ್ಲ ಸಮ್ಮರ್ ಹಾಲಿಡೇಸಲ್ಲಿ ಹೋಗಿದ್ದು ಅಂತ, ಅವಾಗ ಮತ್ತೆ ಇನ್ನೊಂದು ಬಕೆಟ್ ಸೆಟ್ನ ತೊಗೊಂಡ. ನಾವು ಮನೇಲಿರೋದೇ ಎತ್ಕೊಂಡು ಹೋಗ್ಬೋದಿತ್ತು, ಹೇಗಿದ್ರು ಫ್ಲೈಟಲ್ಲಿ ಹೋಗ್ತಿದ್ದೋ, ಸೂಟ್ ಕೇಸಲ್ಲಿ ಹಾಕೊಂಡು ಹೋಗ್ಬೋದಿತ್ತು. ಬಟ್ ವಿಜಯು ನೆನಪಾಗಲಿಲ್ಲ, ನನಗೂ ನೆನಪಾಗಲಿಲ್ಲ. ಸೊ ಮತ್ತೆ ಹೋಗಲ್ಲಿ ತೊಗೊಂಡ್ವಿ. ಮನೆಯಲ್ಲಿ ಟೋಟಲಾಗಿ ಒಂದು 4 ಬಕೆಟ್ ಸೆಟ್ ಬಿದ್ದಿದೆ ಆಟ ಆಡೋ ಸಾಮಾನು. ಅಪ್ಪುದೊಂದಿತ್ತು ಹಳೇದೊಂದು, ಅದು ಅಂದರೆ ಕ್ವಾಲಿಟಿ ಚೆನ್ನಾಗಿತ್ತು. ಇಲ್ಲಿ ಡಿಮಾರ್ಟಲ್ಲೋ ಎಲ್ಲೋ ತೊಗೊಂಡಿದ್ದು ಅನಿಸುತ್ತೆ, ತುಂಬ ಚೆನ್ನಾಗಿತ್ತು ಅದು ಕ್ವಾಲಿಟಿ. ಇದೆಲ್ಲ ಲೋಕಲ್ ಕ್ವಾಲಿಟಿ ಥರ ಇದೆ, ಅಷ್ಟು ಚೆನ್ನಾಗಿಲ್ಲ ಇವು. ಸೊ ಇದೇ 3 ಸೆಟ್ ಬಿದ್ದಿದೆ ಇವಂದು. ಸೊ ಇಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ರು ವಿಜಯ್, ಅಪ್ಪು ಮತ್ತು ದುವಿ ಎಲ್ಲರೂ ಕೂಡ ನೀವು ಇಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಅಷ್ಟು ದಿನದಲ್ಲಿ ಎಲ್ಲೂ ಸುತ್ತಾಡೋದಕ್ಕಾಗಲಿಲ್ವಲ್ಲ, ಇವತ್ತಾದರೂ ಫೈನಲಿ ಒಂದಿನಾದರೂ ಲಾಸ್ಟ್ ದಿನ ಚೆನ್ನಾಗಿ ಬೀಚಲ್ಲಿ ಬಿದ್ದು ಎದ್ದು ಸಕ್ಕತ್ತಾಗಿ ಆಟ ಆಡಿದ್ರು. ತುಂಬಾ ಇಷ್ಟ ಆಯಿತು. ಅಲ್ಲಿಂದ ನಾವು ಬೀಚಲ್ಲಿ ಆಟಾಡಿಕೊಂಡು ಈವ್ನಿಂಗ್ ಹೊರಟ್ವಿ. ಅವಾಗ ಎಷ್ಟು ಭಯ ಆಯಿತು ಅಂದರೆ ನಮಗೆ 5 o'clock ಏನೋ ಬಿಟ್ವಿ. ಗೋವಾ ಹೋಗ್ಬೇಕಾದ್ರೆ ನೀವು ನೋಡಿರ್ತೀರ, ಕಾರಲ್ಲಿ ಜರ್ನಿ ಮಾಡೋದಿದ್ರೆ ಘಾಟ್ ಸೆಕ್ಷನ್ ಅಂತೂ ಇದ್ದೇ ಇರುತ್ತೆ. ಅದರಲ್ಲಿ ನಮ್ಮ ಗಾಡಿ ಬೇರೆ ರಿಪೇರಿ, ತುಂಬಾ ಭಯ ಆಯಿತು ನಮಗೆ. ಅದರಲ್ಲೂ ನಾವು ಸಂಜೆ ಬೇರೆ ಹೊರಟಿದ್ದು, ಫುಲ್ಲು ಕತ್ಲೆ ಆಗಿಬಿಡ್ತು. ಘಾಟ್ ಸೆಕ್ಷನ್ನು ಎಲ್ಲಾದರೂ ಗಾಡಿ ನಿಂತ್ಕೊಬಿಟ್ರೆ ಅನ್ನೋದೊಂದು ಭಯ ಇತ್ತು. ಮತ್ತು ನಾವು ಸ್ಟಾಪ್ ಮಾಡೋಂಗಿಲ್ಲ, ಅದು ನಮಗೆ ಗೊತ್ತಿತ್ತು, ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಆಗಿಬಿಡುತ್ತೆ ಅಂತ. ಬಟ್ ಆದ್ರೂ ಎಲ್ಲಾದರೂ ಅದಾಗೆ ಸ್ಟಾಪ್ ಆಗಿಬಿಟ್ರೆ ಅಂತ ತುಂಬ ಭಯದಲ್ಲಿ ನಾವು ಬೆಂಗಳೂರು ರಿಟರ್ನ್ ಆದ್ವಿ. ಈ ಒಂದು ದಿನದ ಬ್ಲಾಗ್ ಇದಾಗಿತ್ತು. ಇದು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.